ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಶಾರ್ಟ್ ಆಗಿ ತುಂಬಾ ಕ್ರಿಸ್ಪಿಯಾಗಿ ಮಾಡ್ತಾ ಇದ್ದಾನೆ, ಲೈಕ್ 5-10 ಮಿನಿಟ್ಸ್ ಇರುತ್ತಾ. ಸೊ ಈ ಒಂದು ವಿಡಿಯೋನ ಮಾಡಲಿಕ್ಕೆ ರೀಸನ್ ಏನಂತ ಕೇಳಿದ್ರೆ, ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಅಂಡ್ ಸ್ಟೂಡೆಂಟ್ಸ್ಗಳ ಪೇರೆಂಟ್ಗಳು ತುಂಬಾ ಗಾಬರಿ ಆಗಿದ್ದಾರೆ, ತುಂಬಾ ಕನ್ಫ್ಯೂಷನ್ ಸ್ಟೇಟ್ಸ್ ಅಲ್ಲಿದ್ದಾರೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸಿಇಟಿ ರ್ಯಾಂಕ್ ಏನಾಗುತ್ತೋ, ಎಲ್ಲಿಗೆ ಹೋಗುತ್ತೋ, ತುಂಬಾ ಜಾಸ್ತಿ ಬರುತ್ತೇನೋ, ಒಳ್ಳೆ ಕಾಲೇಜ್ ಸಿಗೋದಿಲ್ವೇನೋ, ಇಂಜಿನಿಯರಿಂಗ್ ಸೀಟೇ ಸಿಗೋದಿಲ್ವೇನೋ, ನಮ್ಗೆ ಬೇಕಾದ ಬ್ರಾಂಚ್ ಸಿಗೋದಿಲ್ವೇನೋ ಅಂತ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿದ್ದಾರೆ. ಸ್ಟೂಡೆಂಟ್ಸ್ ಹೆಚ್ಚಿನವ್ರು ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಪೇರೆಂಟ್ಸ್ಗಳು ಮಕ್ಕಳನ್ನ ಬೇರೆ ಬೇರೆ ಕಾಲೇಜಿಂದ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಈಗ ನಿಮಗೆ ಕಾಲ್ಸ್ಗಳು ಬರ್ತಾ ಇದೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಜಾಯ್ನ್ ಆಗಿ, ಇಲ್ದಿದ್ರೆ ಸೀಟ್ ಖಾಲಿ ಆಗುತ್ತೆ, ಆಮೇಲೆ ಸೀಟ್ ಸಿಗೋದಿಲ್ಲ, ಹಾಗೆ ಹೀಗೆ ಅಂತ ತುಂಬಾ ಕಾಲ್ಸ್ಗಳು ಬರ್ತಾ ಇದೆ. ಸೊ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳಿಗೂ ಕೂಡ ಹಾಗೆ, ಪೇರೆಂಟ್ಸ್ಗಳಿಗೂ ಕೂಡ ಹಾಗೆ, KCT ಎಕ್ಸಾಮ್ ಬರೆದಂತಹ 3,50,000 ಪ್ಲಸ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಎಲ್ಲರೂ ಕನ್ಫ್ಯೂಷನ್ ಸ್ಟೇಟ್ಸ್ ಅಲ್ಲಿ ಇದ್ದಾರೆ. ಸ್ಟೂಡೆಂಟ್ಸ್, ಯು ನಾಟ್ ಅಲೋನ್ ಹಿಯರ್. ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾನು, ಪೇರೆಂಟ್ಸ್ಗಳಿಗೂ ಹೇಳ್ತಾ ಇರೋದು, ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾ ಇರೋದು. ಕಡಿಮೆ ಮಾಡಿ ಬಂದಿರಬಹುದು ಸಿಇಟಿಯಲ್ಲಿ, ಅಥವಾ ಬೋರ್ಡ್ಸ್ ಅಲ್ಲೂ ಸ್ವಲ್ಪ ಕಡಿಮೆ ಬಂದಿರಬಹುದು, ಬಟ್ ಎಲ್ಲರೂ ಕೂಡ ಇದೇ ಸಿಚುವೇಶನ್ ಇದ್ದಾರೆ. ನೀವು ಮಾತ್ರ ಅಲ್ಲ, ಓಕೆ? ಎಲ್ಲರೂ ತುಂಬಾ ಟೆನ್ಷನ್ ತಗೊಂಡಿದ್ದಾರೆ, ಕಡಿಮೆ ಮಾರ್ಕ್ ಬಂದಿದೆ. ನಾನು ಹೇಳ್ತೇನೆ ಸ್ಟೂಡೆಂಟ್ಸ್, ನಾನು ಇವಾಗ ಒಂದು 1000+ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಜೊತೆ ಮಾತಾಡಿದ್ದೇನೆ, ಅಂಡ್ ಅವ್ರ ಜೊತೆನೂ ಕೂಡ ಈ ಒಂದು ಕಾನ್ವರ್ಸೇಷನ್ ಆಗಿದೆ. ಅದರ ಪ್ರಕಾರ ನಾನು ನೋಡಿದ ಪ್ರಕಾರ 70 ಎಬೋ ಅಥವಾ 65 ಎಬೋ ಸ್ಟೂಡೆಂಟ್ಸ್ ಬಂದಿರೋದು ಔಟ್ ಆಫ್ 1000 ಅಲ್ಲಿ ಓನ್ಲಿ 5 to 10, ನಾಟ್ ಮೋರ್ ದನ್ ದಟ್. ಸಿಇಟಿಯಲ್ಲಿ 65+ ಬಂದಿರೋದು ಓನ್ಲಿ 5 to 10. ಈವನ್ ಬೋರ್ಡ್ಸ್ ಅಲ್ಲಿ ಅವರು ಔಟ್ ಆಫ್ 300, PCM ಅಲ್ಲಿ 295+ ತೆಗೆದಿದ್ರು ಕೂಡ, 290+ ತೆಗೆದಿದ್ರು ಕೂಡ 70+ or 65+ ಬಂದಿರೋದು ಕೆಲವೊಂದು ಸ್ಟೂಡೆಂಟ್ಸ್ಗಳು ಮಾತ್ರ. ಓಕೆ, ನಾನು ಹೇಳ್ತಾ ಇರೋದು ಒಂದು 1000. ಅಂದ್ರೆ ಎಷ್ಟು ಜನ ತೆಗೆದಿರ್ಬೋದು? ಮೋರ್ ದನ್ 70 ಅಥವಾ 75. ಏನೊಂದು 5,000 ಸ್ಟೂಡೆಂಟ್ಸ್ ತೆಗೆದಿದ್ದಾರಾ, ಇಲ್ಲ ಒಂದು 3,000 ಸ್ಟೂಡೆಂಟ್ಸ್ ತೆಗೆದಿದ್ದಾರಾ ಔಟ್ ಆಫ್ 3 lakhs? ಅದರಲ್ಲೂ ಕೂಡ 3 lakh ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ವೆಟರ್ನರಿ ಇದ್ದಾರೆ, B.Pharm ಇದು ಮಾಡೋರು ಇದ್ದಾರೆ, ಕೆಲವೊಂದು ಸ್ಟೂಡೆಂಟ್ಸ್ಗಳು ಇಂಜಿನಿಯರಿಂಗ್ ಮಾಡೋದು ಇಲ್ಲ, ತುಂಬಾ ಇದೆ ಸ್ಟೂಡೆಂಟ್ಸ್. ಅದರಲ್ಲೂ ಅವ್ರು ನಿಮ್ಮ ಕ್ಯಾಟಗರಿಯಲ್ಲಿ ಬರ್ತಾರಾ, ನಿಮ್ಮ ರಿಸರ್ವೇಶನ್ಸ್ ಬರ್ತಾರಾ, ಇದೆಲ್ಲದನ್ನು ನೋಡ್ಕೊಳ್ಬೇಕಲ್ಲ. ಸುಮ್ಮನೆ ಯಾವುದೋ ಒಂದು ನಂಬರ್ನ ರ್ಯಾಂಡಮ್ ಆಗಿ ನಂಬರ್ ತಗೊಂಡು ಈ ಟೈಮ್ 3,50,000ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಿದ್ದಾರೆ, ಅಂಡ್ ಸಿಇಟಿ ತುಂಬಾ ಟಫ್ ಆಗಿದೆ, ನನಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗೋದಿಲ್ವೇನೋ, ರ್ಯಾಂಕ್ ನಂದು 80,000, 1 lakh, 2 lakhs ಹೋಗುತ್ತೇನೋ, ನಿಮ್ದೇ ಅಸಂಪ್ಷನ್ ಅಲ್ಲ, ಬೇಡ ಸ್ಟೂಡೆಂಟ್ಸ್, ಆಯ್ತಾ? ನೆನಪಿಟ್ಕೊಳ್ಳಿ, ಯಾವುದೇ ಕಾಲೇಜಿಂದ ನಿಮ್ಗೀಗ ಕೆಲವೊಂದಿಷ್ಟು ಕಾಲ್ಸ್ಗಳು ಬರ್ತಾ ಇದೆ, ಮ್ಯಾನೇಜ್ಮೆಂಟ್ ಸೀಟಿಗೆ ಸೇರಿ, ಇಲ್ಲಾಂದ್ರೆ ಆಮೇಲೆ ಫುಲ್ ಆಗುತ್ತೆ, ಆಮೇಲೆ ಸೀಟ್ ಸಿಗೋದಿಲ್ಲ ಅಂತ. ಈಸ್ ಇಟ್ ವರ್ತ್? ಸ್ವಲ್ಪ ಯೋಚನೆ ಮಾಡಿ, ನಾನು ಈ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಸೀಟಿಂದ ಜಾಯ್ನ್ ಆಗ್ತಾ ಇದ್ದೇನೆ, ಇದು ನನಗೆ ವರ್ತಾ? ಡೌನ್ ದ ಲೈನ್ 4 years ನಂತರ ನಾನು ಏನು ಇನ್ವೆಸ್ಟ್ ಮಾಡಿದ್ದೇನೆ ಅದಕ್ಕೆ ಸರಿಯಾಗಿ ನನಗೆ ರಿಟರ್ನ್ಸ್ ಬರುತ್ತಾ? ಒಂದಂತರ ರಿಟರ್ನ್ಸ್ ನನಗೆ ಏನು ವ್ಯಾಲ್ಯೂಯಬಲ್ ಅಂತ ಅನ್ಸುತ್ತಾ? ನಾನು ಏನು ಇನ್ವೆಸ್ಟ್ ಮಾಡಿದ್ದೇನೆ ಈಗ ಮ್ಯಾನೇಜ್ಮೆಂಟ್ ಸೀಟಿಗೆ, ಡೌನ್ ದ ಲೈನ್ 4 years ನಂತರ ಅವನಿಗೆ ಎಷ್ಟು ಜಾಬ್ ಆದ್ರೆ, ನನ್ನ ಮಗಳಿಗೂ ಜಾಬ್ ಆದ್ರೆ ಅದು ವಾಪಸ್ ಬರುತ್ತಾ? ಬಂದ್ರೆ ಅದು ನನಗೆ ವರ್ತಾ? ಇದೆಲ್ಲದನ್ನು ಥಿಂಕ್ ಮಾಡಬೇಕಲ್ಲ. ರ್ಯಾಂಡಮ್ ಆಗಿ ಹೋಗಿ ಯಾವುದೋ ಒಂದು ಕಾಲೇಜ್ ಅವ್ರು ಹೇಳ್ತಾರೆ, ನಿಮ್ಗೊಂದು ಸಿಂಪಲ್ ಆಗಿ ಸ್ಟೂಡೆಂಟ್ಸ್ ಒಂದು ಕ್ಯಾಲ್ಕುಲೇಷನ್ ಕೊಡ್ತಾರೆ. ನಾನು ನಿಮ್ಗೊಂದು ಇದು ಫ್ಯಾಕ್ಟ್ ಸ್ಟೂಡೆಂಟ್, ನಾನು ಇಲ್ಲಿ ಯಾವ ಕಾಲೇಜನ್ನು ಕೂಡ ಯಾವ ಇದನ್ನು ಕೂಡ ನಾನು ಏನ್ ಹೇಳ್ತಾರೆ ಪ್ರಮೋಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ನನಗೆ ಅದು ಗೊತ್ತಿಲ್ಲ. ನನಗೆ ಎಜುಕೇಶನ್ ಅನ್ನ ಬಿಸ್ನೆಸ್ ಮಾಡ್ಕೊಂಡು ಗೊತ್ತಿಲ್ಲ. ಬಟ್ ಎಜುಕೇಶನ್ ಅಲ್ಲಿ ನೀವು ಹೇಳ್ಬೋದು, ನೀವೀಗ ಕೌನ್ಸಿಲಿಂಗ್ ದುಡ್ಡು ತಗೋತಾ ಇದ್ದೀರಾ ಸ್ಟೂಡೆಂಟ್ಸ್, ಸರ್ ನೀವು ಎಜುಕೇಶನ್ ಬಿಸ್ನೆಸ್ ಮಾಡ್ಕೊತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್, ಐ ಆಮ್ ಪುಟಿಂಗ್ ಮೈ ಎಫರ್ಟ್, ನನ್ನ ನಾಲೆಜ್ ಅನ್ನ ಇಲ್ಲಿ ಕೊಡ್ತಾ ಇದ್ದೇನೆ, ಎಫರ್ಟ್ ಹಾಕ್ತಾ ಇದ್ದೇನೆ, ರಿಸರ್ಚ್ ಮಾಡಬೇಕು, ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ನೀವು ಈ ಮ್ಯಾನೇಜ್ಮೆಂಟ್ ಸೀಟ್ಗೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ. ಇಲ್ಲಿ ಥ್ರೂ KCT ಹೋಗ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ. ಒಂದು 500 rupees ಮಿನಿಮಲ್ ಅಮೌಂಟ್, 500 rupees ನಾನು ಚಾರ್ಜ್ ಮಾಡ್ತಾ ಇದ್ದೇನೆ. ಅದು ಬಿಸ್ನೆಸ್ ಅಲ್ಲ ಸ್ಟೂಡೆಂಟ್, ಓಕೆ? ಅದು ನನ್ನ ಎಫರ್ಟಿಗೆ, ನನ್ನ ನಾಲೆಜ್ಗೆ, ನಾನು ಕೊಡ್ತಾ ಇರೋ ಕೆಲಸಕ್ಕೆ ನಾನು ತಗೊಳ್ತಾ ಇರೋ ಅಮೌಂಟ್ ಅಷ್ಟೇ, 500 rupees ಅಷ್ಟೇ. ನೀವು ಇದೇ ಬೆಂಗಳೂರಲ್ಲಿ ಹೋದ್ರೆ ಇದೇ ಕೌನ್ಸಿಲಿಂಗ್ಗೆ ನಿಮಗೆ 30,000-40,000 ಚಾರ್ಜ್ ಮಾಡ್ತಾರೆ. ಬೆಂಗಳೂರು ಬೇಡ, ಆಫ್ಲೈನ್ ಬೇಡ, ಆನ್ಲೈನ್ ಅಲ್ಲೇ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ಸ್ಗಳು 5,000, 6,000, 10,000 ಚಾರ್ಜ್ ಮಾಡ್ತಾರೆ. ಐ ಆಮ್ ಟೇಕಿಂಗ್ ವೆರಿ ಮಿನಿಮಲ್ ಅಮೌಂಟ್, ಓಕೆ? ಸೊ ಯಾಕಂತ ಕೇಳಿದ್ರೆ, ನನಗೆ ಪ್ರತಿಯೊಬ್ಬ ಏನು ಪೂರೆಸ್ಟ್ ಆಫ್ ದ ಪೂರ್ ಸ್ಟೂಡೆಂಟ್ಸ್, ಟ್ಯಾಲೆಂಟೆಡ್ ಇದ್ದವನು ಪ್ರತಿಯೊಬ್ಬನು ಕೂಡ ಇಂಜಿನಿಯರಿಂಗ್ ಹೋಗ್ಬೇಕು, ಇಫ್ ದೇ ಆರ್ ರಿಯಲಿ ಡಿಸರ್ವ್ಡ್. ಗೊತ್ತಾಯ್ತು? ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಷ್ಟೇ, ಓಕೆ? ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೇನೆ ಸ್ಟೂಡೆಂಟ್ಸ್, ಒಂದು ಕಾಲೇಜಲ್ಲಿ ನಿಮ್ಗೆ ಈಗ ಕಾಲ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಸೀಟ್ ಇದೆ ಸರ್, ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಿಮಗೆ ಇದು ಮಾಡಿ ಕೊಡ್ತೇವೆ, ಸೀಟ್ ಆಗುತ್ತೆ, ಕಂಪ್ಯೂಟರ್ ಸೈನ್ಸ್ ಆಗುತ್ತೆ, ಇನ್ಫಾರ್ಮೇಶನ್ ಸೈನ್ಸ್ ಆಗುತ್ತೆ ಅಂತ. ನಿಮ್ದು ಪ್ಯಾಕೇಜ್ ಎಷ್ಟು ಕೇಳಿದ್ರೆ ಅವ್ರು ಹೇಳ್ತಾರೆ, ಮೀಡಿಯಂ ಪ್ಯಾಕೇಜ್ ಅವ್ರ ಆನ್ ಆನ್ ಆವರೇಜ್ ನಮ್ದು 7 lakh ಪ್ಲಸ್ ಇದೆ ಅಂತ ಹೇಳ್ತಾರೆ. ನಾನು ಯಾವ್ದು ಕಾಲೇಜ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೇನೆ. ನಮ್ದು ಅಥವಾ 6 lakhs ಪ್ಲಸ್, 6 LPA ಗಿಂತ ಜಾಸ್ತಿ ಇದೆ ನಮ್ಮ ಮೀಡಿಯನ್ ಪ್ಯಾಕೇಜ್. ಅವ್ರು ಹೇಳ್ತಾರೆ ಮೀಡಿಯನ್ ಅಂತ.
ಓಕೆ, ಮೀಡಿಯನ್ ಪ್ಯಾಕೇಜ್ ಅಥವಾ ಆವರೇಜ್ ಪ್ಯಾಕೇಜ್ 6 LPA ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. ಈ ಮೀಡಿಯನ್ ಪ್ಯಾಕೇಜ್ ಅಂತ ಹೇಳ್ತಾರೆ ನೋಡಿ, ಇದರ ಹಿಂದ್ಗಡೆ ಇರುವಂತ ಕನ್ಸ್ಟೆಂಟ್ಸ್ ಏನ್ ಗೊತ್ತುಂಟಾ? ಹೇಳ್ತಾರದ ಅರ್ಥ ಮಾಡ್ಕೊಳ್ಳಿ. ಕಾಲೇಜಲ್ಲಿ ನಿಮ್ಗೆ ಫೈನಲ್ ಇಯರ್ ಬಂದಾಗ ಕಂಪನಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಕಂಪನಿಗೆ, ನಾನು ಅದು ಮಾಸ್ ರಿಕ್ರೂಟರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಲ್ಕ್ ರಿಕ್ರೂಟರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಅದನ್ನ ಡ್ರೀಮ್ ಮತ್ತೆ ಓಪನ್ ಡ್ರೀಮ್ ಅಂತ ಕರೀತಾರೆ. ನಾನು ನಮ್ಮ ಕಾಲೇಜಿಂದ ಹೇಳ್ತಾ ಇದ್ದೆ, ನಾನು RVL ಇದ್ದಾಗ ಹೇಳ್ತಾ ಇರೋದು. ಓಪನ್ ಡ್ರೀಮ್ ಅಂತ ಹೇಳಿದ್ರೆ 8 lakhs ಪ್ಲಸ್. ಓಕೆ, 8 lakhs ಪ್ಲಸ್ ಆದ್ರೆ 8 LPA ಪ್ಲಸ್ ಆದ್ರೆ ಅದನ್ನ ಓಪನ್ ಡ್ರೀಮ್ ಅಂತ ಕರೀತಾರೆ. 6 LPA ಪ್ಲಸ್ ಆದ್ರೆ ಅದನ್ನ ಡ್ರೀಮ್ ಅಂತ ಕರೀತಾರೆ. ಓಕೆ, ನೋಡಿ ಸ್ಟೂಡೆಂಟ್ಸ್, ಓಪನ್ ಡ್ರೀಮ್ ನಮ್ಮ RV ಕಾಲೇಜಲ್ಲಿ ಯಾವ ಕನ್ಸ್ಟೆಂಟ್ ಇರಲಿಲ್ಲ ಸ್ಟೂಡೆಂಟ್. ನೀವು ಫೈನಲ್ ಇಯರ್ ಇಂಜಿನಿಯರಿಂಗ್ ಬಂದಾಗ ಎಲ್ಲಾ ಸಬ್ಜೆಕ್ಟ್ಗಳು ಕ್ಲಿಯರ್ ಆಗಿದ್ರೆ ನೀವು ಯಾವ ಕಂಪನಿ ಕೂಡ ಕೂತ್ಕೊಳ್ಬಹುದು. ಕೆಲವೊಂದು ಕಂಪನೀಸ್ಗಳು ಅಲ್ಲಿ ಏನು ಇದಿಡ್ತಾರೆ ಬಿಟ್ರೆ, ಕನ್ಸ್ಟೆಂಟ್ ಇಡ್ತಾರೆ ಬಿಟ್ರೆ 8 ಪಾಯಿಂಟ್ ಪ್ಲಸ್ ಇರಬೇಕು, 9 ಪಾಯಿಂಟ್ ಪ್ಲಸ್ ಇರಬೇಕು ಅಂತ ಹೇಳ್ತಾರೆ ಬಿಟ್ರೆ, ಮತ್ತೆ ನಮಗೆ ಎಲ್ಲ ಕಂಪನಿ ಕೂಡ ಕೂತ್ಕೊಳ್ಳುವಂತ ಇದು ಕೊಟ್ಟಿದ್ರು ಚಾನ್ಸ್, ಅಪರ್ಚುನಿಟಿ RV ಕಾಲೇಜಲ್ಲಿ. ಅದು ನಿಮಗೆ ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್. ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್ ಅಂತ ಹೇಳಿದ್ರೆ ನೀವು ಫೈನಲ್ ಇಯರ್ ಇಂಜಿನಿಯರಿಂಗ್ ಬಂದಾಗ ನಿಮ್ಮಲ್ಲಿ ಯಾವ ಬ್ಯಾಕ್ಲಾಗ್ಸ್ಗಳು ಇರಬಾರ್ದು. ಅಷ್ಟರೊಳಗಡೆ ಇರೋದನ್ನ ಎಲ್ಲದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಯಾವ್ದ್ರಲ್ಲಿ ಫೇಲ್ ಆಗಿದ್ರು ಕೂಡ ಅದನ್ನ ಅಷ್ಟೊಳಗೆ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್. ಆದ್ರೆ ಕೆಲವೊಂದು ಕಾಲೇಜ್ಗಳು ಏನ್ ಮಾಡ್ತಾರೆ ಗೊತ್ತುಂಟಾ? ಏನ್ ಹೇಳ್ತಾರೆ? ಒಂದು, ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್. ನಿಮ್ಮ ಇಡೀ ಇಂಜಿನಿಯರಿಂಗ್ ಅಲ್ಲೇ ನೀವು ಫೇಲ್ ಆಗಿರಬಾರ್ದು. ಆಯ್ತಾ? ಇದು ಒಂದನೇ ಪಾಯಿಂಟ್, ಯಾವ ಸಬ್ಜೆಕ್ಟ್ ಫೇಲ್ ಆಗಿರಬಾರ್ದು. ಸೆಕೆಂಡ್ ಪಾಯಿಂಟ್, ಯು ಮಸ್ಟ್ ಹ್ಯಾವ್, ಈ ಓಪನ್ ಡ್ರೀಮ್ ಅಥವಾ ಈ ಡ್ರೀಮ್ ಕಂಪನಿನ ಅಟೆಂಡ್ ಮಾಡಬೇಕಂದ್ರೆ ಯು ಮಸ್ಟ್ ಹ್ಯಾವ್ 8+ CGPA. ಓಕೆ, ಸೆಕೆಂಡ್ ಒನ್ ಇದು ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್, 8+ CGPA ಆರ್ ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್. ನೋ ಆಕ್ಟಿವ್ ಬ್ಯಾಕ್ಲಾಗ್ಸ್. ನೋಡಿ, ಯಾವ್ಯಾವ ಕಂಪನಿಗಳು ನಮ್ಮ ಮೀಡಿಯನ್ ಪ್ಯಾಕೇಜ್ 6 lakhs ಅಂತ ಹೇಳ್ತಾರೆ ಕಾಲೇಜಸ್ಗಳು ಏನ್ ಮಾಡ್ತಾರೆ ಗೊತ್ತುಂಟ? 8+ CGPA ಅಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಮ್ಯಾನೇಜ್ಮೆಂಟ್ ಅವ್ರು ಹೇಳಿರ್ತಾರೆ. ಯಾಕಂತ ಕೇಳಿದ್ರೆ ಎಲ್ಲ ಕಂಪನಿಗಳು ಬಂದು ನಿಮ್ಗೆ 6+ ಪ್ಯಾಕೇಜ್ ಕೊಡೋದಿಲ್ಲ, ಕೆಲವೊಂದು ಕಂಪನಿಗಳು ಮಾತ್ರ ಕೊಡೋದು. ಸೊ ಎಲ್ಲ ಸ್ಟೂಡೆಂಟ್ಸ್ ತಗೊಂಡೋಗಿ 6+ 8 LPA ಪ್ಯಾಕೇಜ್ ಇರುವಂತಹ ಕಂಪನಿಗೆ ಎಲ್ಲರನ್ನು ಕೊಡ್ಲಿಕ್ಕೆ ಬಿಡೋದಿಲ್ಲ. ಏನ್ ಹೇಳ್ತಾರೆ ಹೇಳಿ? ನಿಮ್ಗೆ 8+ CGPA ಇರ್ಬೇಕಂತ ಹೇಳ್ತಾರೆ. ಏನ್ ಮಾಡ್ತಾರೆ ಹೇಳಿ ಅವರು? ಎಕ್ಸಾಮ್ ಅಲ್ಲಿ ನಿಮ್ಗೆ ಅಷ್ಟು ಈಸಿಯಾಗಿ ಇಂಟರ್ನಲ್ಸ್ ಮಾರ್ಕ್ಸ್ ಕೊಡೋದಿಲ್ಲ. ಕರೆಕ್ಟ್ ಕೇಳಿ. ಈವನ್ SE ಎಕ್ಸಾಮ್ ಆಗತ್ತಲ್ಲ, ಸೆಮ್ ಎಂಡ್ ಎಕ್ಸಾಮ್, ಅದರಲ್ಲೂ ಕೂಡ ನಿಮಗೆ ಕರೆಕ್ಷನ್ ಸ್ಟ್ರಿಕ್ಟ್ ಮಾಡ್ತಾರೆ. ಎಷ್ಟು ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೋಗಿ ನಿಮ್ಮನ್ನ 8+ CGPA ಅಲ್ಲಿ ಮಿನಿಮಲ್ ಸ್ಟೂಡೆಂಟ್ ನ ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ. 60 ಸ್ಟೂಡೆಂಟ್ಸ್ ಇದ್ರೆ ಎಕ್ಸಾಂಪಲ್ ಕೊಡೋದು ನಾನು, ಅದರಲ್ಲಿ ಒಂದು 10 to 15 ಮಾತ್ರ ಸ್ಟೂಡೆಂಟ್ಸ್ ಅನ್ನ 8+ CGPA ಅಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಉಳಿದ ಎಲ್ಲ ಸ್ಟೂಡೆಂಟ್ಸ್ಗೆ 8 ಬಿಲೋ CGPA ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಹೇಗೆ ಹೇಳಿ? ಕರೆಕ್ಷನ್ ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ, ಕ್ವಶನ್ ಪೇಪರ್ ನ ಸ್ಟ್ರಿಕ್ಟ್ ಮಾಡ್ತಾರೆ, ಅಷ್ಟು ಈಸಿಯಾಗಿ ಮಾರ್ಕ್ಸ್ ಕೊಡೋದಿಲ್ಲ. ಇದೆಲ್ಲದನ್ನು ಮಾಡಿ ಔಟ್ ಆಫ್ ಒಂದು 60 ಸ್ಟೂಡೆಂಟ್ಸ್ ಇದ್ರೆ ಒಂದು 10 ಸ್ಟೂಡೆಂಟ್ಸ್ ಅಂತ ಹೆವಿ ಹಾರ್ಡ್ ವರ್ಕ್ ಮಾಡೋ ಸ್ಟೂಡೆಂಟ್ಸ್ ಗಳನ್ನ ಇದರಿಂದ 8+ CGPA ಅಲ್ಲಿ ಇಟ್ಕೊಳ್ತಾರೆ. ಉಳಿದದ್ದು 40 to 50 ಸ್ಟೂಡೆಂಟ್ಸ್ಗಳು ಬಿಲೋ 8+ ಇರ್ತಾರೆ, ಬಿಲೋ 8 ಇರ್ತಾರೆ. ಅವ್ರು ಯಾರು ಈ ಕಂಪನಿನ ಅಟೆಂಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅರ್ಥ ಆಯ್ತಾ? ಯಾವ್ದು ಹೇಳಿ? ಈಗ 4 LPA, ಅದು ಮಾಸ್ ರಿಕ್ರೂಟರ್ಸ್ ಅಂತಿದ್ದಾರಲ್ಲ, ಲೈಕ್ TCS, ಇನ್ಫೋಸಿಸ್, ಆಕ್ಸೆಂಚರ್, ಇವರೆಲ್ಲ ಮಾಸ್ ರಿಕ್ರೂಟರ್ ಸ್ಟೂಡೆಂಟ್ಸ್. ಅವ್ರು ಬಂದು 4 LPA, 5 LPA ಇದೆ ಇವಾಗ, ಇಂಥ ಕಂಪನಿ ಮಾತ್ರ ಬಿಡ್ತಾರೆ. ಆಯ್ತಾ? ಅವಾಗ ಏನ್ ಹೇಳ್ತಾರೆ ಹೇಳಿ? ಅವರು ಅಲ್ಲೊಂದು ಕೊಟ್ಟಿರ್ತಾರೆ, ಎಲಿಜಿಬಲ್ ಸ್ಟೂಡೆಂಟ್ಸ್, ದೋಸ್ ಆರ್ ಎಲಿಜಿಬಲ್ ಟು ಸಿಟ್ ಇಂಟರ್ವ್ಯೂ ಆರ್ ಪ್ಲೇಸ್ಮೆಂಟ್ಸ್. ಎಲಿಜಿಬಲ್ ಅಂದ್ರೆ ಏನ್ ಹೇಳಿ? ಯಾರ್ಯಾರು 8+ CGPA ಇದ್ದಾರೆ, ದೋಸ್ ಸ್ಟೂಡೆಂಟ್ಸ್ ಆರ್ ಓನ್ಲಿ ಎಲಿಜಿಬಲ್ ಟು ಸಿಟ್ ಫಾರ್ ಓಪನ್ ಡ್ರೀಮ್ ಆರ್ ಡ್ರೀಮ್. ಯಾರ್ಯಾರಿಗೆ 8ಗಿಂತ ಕಡಿಮೆ ಇದೆ ನೋಡಿ, ದೇ ಆರ್ ನಾಟ್ ಎಲಿಜಿಬಲ್. ಯಾಕೆ ಹೇಳಿ? ಬಿಕಾಸ್ ದೇ ಆರ್ ಬಿಲೋ 8. ಅವ್ರು ಮೊದಲೇ ಹೇಳಿರ್ತಾರೆ, ನೀವು 8 ಮೀಟರ್ ಮೇಲೆ ಇದ್ರೆ ಮಾತ್ರ ನೀವು ಡ್ರೀಮ್ ಓಪನ್ ಡ್ರೀಮ್. ಇವಾಗ ಕಾಲೇಜ್ ಜಾಯ್ನ್ ಆಗೋಗಿ ಹೇಳೋದಿಲ್ಲ. ಆಯ್ತಾ? ಆಮೇಲೆ ನೀವು ಕೇಳ್ತೀರಾ, ಸರ್ ನೀವ್ ಏನ್ ಹೇಳಿದ್ರಿ, ಮೀಡಿಯನ್ ಪ್ಯಾಕೇಜ್ 6 lakhs ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ನನ್ನ ಮಗನಿಗೆ ಅಥವಾ ಮಗಳಿಗೆ 5 lakhs ಆಗಿದೆ, ಯಾಕಾಗಿದೆ ಅಂತ ಕೇಳ್ತೀರಿ ನೀವು. ಅಭ್ಯಾಸ ಅಲ್ಲ. ಅವಾಗ ಹೇಳ್ತಾರೆ, ಬಿಕಾಸ್ ಯುವರ್ ಸನ್ ಆರ್ ಡಾಟರ್ ಇಸ್ ನಾಟ್ ಎಲಿಜಿಬಲ್. ವೈ? ಬಿಕಾಸ್ ಶಿ ಹ್ಯಾಸ್ ನಾಟ್ ಸ್ಕೋರ್ಡ್ 8+ CGPA ಅಂತ ಹೇಳ್ತಾರೆ. ಅಥವಾ ನಾವು ಅವಳದು ಬ್ಯಾಕ್ಲಾಗ್ಸ್ ಇದ್ದಿತ್ತು ಫಸ್ಟ್ ಇಯರ್ ಅಲ್ಲೋ, ಸೆಕೆಂಡ್ ಇಯರ್ ಅಲ್ಲೋ, ಥರ್ಡ್ ಇಯರ್ ಅಲ್ಲೋ, ಅದಕ್ಕೆ ಅವಳು ಎಲಿಜಿಬಲ್ ಇರಲಿಲ್ಲ, ಅದಕ್ಕೆ ಅವಳು ಆಗ್ಲಿಲ್ಲ ಅಂತ ರೀಸನ್ ಕೊಡ್ತಾರೆ. ಸೊ ಬ್ಲೈಂಡ್ ಆಗಿ ಯಾರು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಡಿ. ಈವನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಲ್ಲ, CET ಕೂಡ ಇದೇ ಅಪ್ಲೈ ಆಗುತ್ತೆ. ಬಟ್ CET ನೀವು ಎಷ್ಟು ಇದು ಮಾಡ್ತೀರಾ ಸ್ಟೂಡೆಂಟ್ಸ್? 1.5 lakhs ಪರ್ ಇಯರ್ ಮ್ಯಾಕ್ಸಿಮಮ್ CET ಥ್ರೂ ಹೋದ್ರೆ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಇಂಟು 4 ಎಷ್ಟಾಗತ್ತಾ? 6 lakhs. 6 lakhs ಓನ್ಲಿ ಫೀಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಯಾವ ಹಾಸ್ಟೆಲ್ ಬಗ್ಗೆ ಮಾತಾಡ್ತಲ್ಲ, ಬೇರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 6 lakhs ಫಾರ್ 4 years. ಓಕೆ, 4 years 6 lakh ಖರ್ಚು ಮಾಡ್ಕೊಂಡು ನೀವು ಇಂಜಿನಿಯರಿಂಗ್ ಮಾಡಿಸಿದ್ರಿ. ಆಯ್ತಾ?
ಅದಕ್ಕೂ ಮ್ಯಾನೇಜ್ಮೆಂಟ್ ಹೋದ್ರಿ ಅಂತ ಅನ್ಕೊಳ್ಳಿ, ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂತ ಹೇಳಿದ್ರೆ, ಕರೆಕ್ಟ್ ಕೇಳ್ಕೊಳ್ಳಿ, ಕರ್ನಾಟಕದ ಯಾವುದೇ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂತ ಹೇಳಿದ್ರೆ ಯು ಮಸ್ಟ್ ಹ್ಯಾವ್ ಮಿನಿಮಮ್ 20 lakhs. 20 lakhs ಬೇಕೇ ಸ್ಟೂಡೆಂಟ್, ಬೇಡ 18 ಆದ್ರೂ ಬೇಕೇ ಬೇಕು. ಕರೆಕ್ಟ್ ಕೇಳಿ, RVCಯಲ್ಲಿ ಫಾರ್ 4 years 52+ lakhs ಬೇಕು, ರಾಮಯ್ಯದಲ್ಲೂ 45+ ಬೇಕು. ಓಕೆ, ಇಷ್ಟೆಲ್ಲ ಅಮೌಂಟ್ ಅನ್ನ ನೀವು 18 lakhs 20 lakhs ಅಂದ್ರೆ ನೀವು CET ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಆಲ್ರೆಡಿ 12 lakhs ಎಕ್ಸ್ಟ್ರಾ ಕೊಟ್ಟಾಯ್ತು. 18 lakhs ಆದ್ರೆ 22 lakhs ಆದ್ರೆ ಆಲ್ರೆಡಿ 16 lakhs ಎಕ್ಸ್ಟ್ರಾ ಕೊಟ್ಟಾಗಾಯ್ತು ವೆನ್ ಯು ಕಂಪೇರ್ ಇಟ್ ವಿತ್ ದ CET ಸ್ಟೂಡೆಂಟ್ಸ್. ಈ 16 lakhs ಕೊಟ್ಟಿದ್ದಕ್ಕೆ ನಿಮ್ಗೆ 5 lakhs 6 lakhs ಪ್ಯಾಕೇಜ್ ಆದ್ರೆ ಇಸ್ ಇಟ್ ವರ್ತ್ ಸ್ಟೂಡೆಂಟ್ಸ್? ಬರೀ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರೋದು, ಓನ್ಲಿ ಫೀಸ್. ಮತ್ತೆ ನೀವು ಇದು ಕೊಡಬೇಕು, ಹಾಸ್ಟೆಲಿಗೆ ಕೊಡಬೇಕು, ಫುಡ್, ಬುಕ್ಸ್, ಅದು ಇದು ಅಂತ ಸ್ವಲ್ಪ ಏನಿಲ್ಲ. ಓಕೆ, ಸೊ ಅಂದ್ರೆ ಏನಾಯ್ತು ಹೇಳಿ, ನೀವು ಎಕ್ಸ್ಟ್ರಾ ಎಷ್ಟು ಲ್ಯಾಕ್ಸ್, 20 lakhs ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದ್ದೀರಾ. 20 lakhs ಎಕ್ಸ್ಟ್ರಾ ಖರ್ಚು ಮಾಡಿ ನಿಮ್ಗೊಂದು 8 lakhs ಪ್ಯಾಕೇಜ್ ಆದ್ರೆ, 8 lakhs ಪ್ಯಾಕೇಜ್ ಆದ್ರೆ ಕಂಪ್ಲೀಟ್ ನಿಮ್ಗೆ ಸ್ಯಾಲರಿ 8/12 ಪರ್ ಮಂತ್ ಅಂತ ಹಾಕಿ ಬರೋದಿಲ್ಲ. ಒಂದು 40,000 ನಿಮ್ ಕೈಗೆ ಬರುತ್ತೆ, 40,000 ಬರೋದಿಲ್ಲ ಅಲ್ವಾ? ಈ 20 lakhs ಏನು ಎಕ್ಸ್ಟ್ರಾ ಖರ್ಚು ಮಾಡಿದಾರಲ್ಲ, ಅದನ್ನ ನೀವು ತೆಗಿಬೇಕಂದ್ರೆ ಮಿನಿಮಮ್ 5 to 6 years ಬೇಕು ಸ್ಟೂಡೆಂಟ್ಸ್. ಈಸ್ ಇಟ್ ವರ್ತಾ? ಸ್ವಲ್ಪ ಯೋಚನೆ ಮಾಡಿ. ದುಡ್ಡಿದ್ರೆ ಓಕೆ ಫೈನ್, ಹೋಗಿ, ನಾನು ಬೇಡ ಅಂತ ಹೇಳೋದಿಲ್ಲ. ಬಟ್ ಯಾವುದೋ ಒಂದೀಗ CET ಕಷ್ಟ ಆಗಿದೆ, ನನಗೆ ಏನು ಸೀಟ್ ಸಿಗೋದಿಲ್ಲ ಅಂತ ಅನ್ಕೊಂಡು ಇದನ್ನ ಕಾಲೇಜ್ ಅವ್ರು ಕಾಲ್ ಮಾಡ್ತಾರಂತ ರಪ್ಪ ಹೋಗಿ ಸಡನ್ ಹೋಗಿ ಮ್ಯಾನೇಜ್ಮೆಂಟ್ ಇದೆ ಇರೋದಲ್ಲ ಸ್ಟೂಡೆಂಟ್ಸ್. ಯಾರಿಗೆ ಗೊತ್ತಿದೆ ಅವ್ರ ಹತ್ರ ಕೇಳ್ಕೊಂಡು ಅದಾದ ನಂತರ ಇದು ಮಾಡಿ. ಓಕೆ, ಇದೆಲ್ಲ ಯೋಚನೆ ಮಾಡ್ಬೇಕು. ಓಕೆ, ಈ 20 lakhs ನಿಮ್ಗೀಗ ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ಈಗ ಟಾಪ್ 20 ಸಿಗೋದಿಲ್ಲ, ಟಾಪ್ 30 ಸಿಕ್ತು ಅಂತ ಅನ್ಕೊಳ್ಳಿ. 30 ಈಗ ಪ್ಲೇಸ್ಮೆಂಟ್ ಆಗದಿದ್ರೆ ಹೊರಗಡೆ ಸ್ಕಿಲ್ಸ್ ಕಲೀನಿ, ಒಳ್ಳೆ ಇಂಡಸ್ಟ್ರಿ ರಿಲೇಟೆಡ್ ಸ್ಕಿಲ್ಸ್ ಏನಿದೆ ಅದನ್ನ ಕಲ್ತ್ಕೊಳ್ಳಿ. ಹೊರಗಡೆ ಸ್ವಲ್ಪ 50,000 1 lakh ಕೊಡಿ ನೀವು. ಓಕೆ, ಈ 20 lakhs ಗಿಂತ 1 lakh ಕೊಟ್ಟು ಇಂಡಸ್ಟ್ರಿ ರಿಲೇಟೆಡ್ ಯಾವ ಸ್ಕಿಲ್ಸ್ ಇದೆ ಅದನ್ನ ಔಟ್ಸೈಡ್ ಕಲೀನಿ. ಕಾಲೇಜಲ್ಲಿ ಹೇಳಿ ಕೊಡದೇ ಇದ್ರೆ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿ, NPTEL ಫ್ರೀ ಸರ್ಟಿಫಿಕೇಶನ್ ಕೋರ್ಸ್ ಇದೆ, ಅದನ್ನ ಮಾಡಿ. ಉಡೇಮಿಯಲ್ಲಿ ಇದೆ, ಯುಡೇಮಿಯಲ್ ಎಲ್ಲ ಫೀಸ್ ತಗೊಳ್ತಾರೆ, ಬಟ್ ಅಲ್ಲಿ ಮಾಡಿ 20,000 30,000 ಕೊಟ್ಟು. ಅದಾದ ನಂತರ ಈಗ ಒಂದು 2 years ಜಾಬ್ ಮಾಡಲಿ. ಇದೇ ದುಡ್ಡನ್ನು ಅವನಿಗೆ, ನಿಮ್ಮ ಸ್ಟೂಡೆಂಟ್ಸ್ಗೆ, ಅವನಿಗೆ ಅಥವಾ ಅವಳಿಗೆ, ನಿಮ್ಮ ಮಗಳಿಗೆ ಅಥವಾ ಮಗನಿಗೆ MTech ಮಾಡಿಸಿ, IITs ಅಲ್ಲಿ ಅಥವಾ NITs ಅಲ್ಲಿ ಅಥವಾ ಟಾಪ್ ಕಾಲೇಜಸ್ ಅಲ್ಲಿ MTech ಮಾಡಿಸಿ. ಆರ್ ಎಲ್ಸ್ ಈ 20 lakhs ಸೇವ್ ಮಾಡ್ಕೊಂಡು ಅಥವಾ 30 lakhs ಸೇವ್ ಮಾಡ್ಕೊಂಡು MS ಮಾಡಿಸಿ ಅಮೆರಿಕದಲ್ಲಿ. ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಮಂತ್ಲಿ 5-6 lakhs 7 lakhs ಅಲ್ಲಿ ಅರ್ನ್ ಮಾಡ್ತಾರೆ. ವೈ ಯು ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ ಆನ್ ದಿಸ್ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ? ಯಾಕೆ ವೈ ಯು ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ ಗೈಸ್? ನೀವು ಯೋಚನೆ ಮಾಡ್ತಾ ಇಲ್ಲ, ಇನ್ನು ರ್ಯಾಂಕೇ ಬರಲಿಲ್ಲ, ಇವಾಗಲೇ ಎಲ್ಲರೂ ಕೂಡ ಮ್ಯಾನೇಜ್ಮೆಂಟ್ ಸಿಟಿಗೆ ಹೋಗಿ ಸೇರಿ ಆಗಿದೆ. ಇಫ್ ಇಟ್ ಈಸ್ ವರ್ತ್ ದೆನ್ ಓನ್ಲಿ ಜಾಯಿನ್ ಗೈಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ವರ್ತ್ ಅನ್ಸಿದ್ರೆ ಮಾತ್ರ ಜಾಯಿನ್ ಆಗಿ. ಜಸ್ಟ್ ಟೇಕ್ ಅ ಕರೆಕ್ಟ್ ಡಿಸಿಷನ್ ಸ್ಟೂಡೆಂಟ್ಸ್. ರ್ಯಾಂಡಮ್ ಆಗಿ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ ಆಗಲಿ ಸುಮ್ಮನೆ ಹೋಗಿ ಯಾವುದೋ ಕಾಲೇಜಿಗೆ ತಗೊಂಡು ಹೋಗ್ಕೊಂಡು ಅವರು ಮೀಡಿಯಂ ಪ್ಯಾಕೇಜ್ 6 lakhs ಹೇಳಿದ್ದಾರೆ, ನನ್ನ ಮಗನಿಗೆ ಮಿನಿಮಮ್ 6 lakhs ಆಗುತ್ತೆ. ಬಟ್ ಇದೆಲ್ಲ ಕ್ರೈಟೀರಿಯಾ ಇರುತ್ತೆ ಸ್ಟೂಡೆಂಟ್, ಸುಮ್ಮನೆ ಎಲ್ಲ ಆಗೋದಿಲ್ಲ. ನಿಮ್ಗೆ ಗೊತ್ತಿಲ್ಲ ಇಂಜಿನಿಯರಿಂಗ್ ಹೇಗೆ ನಡೀತದಂತ. ಸುಮ್ಮನೆ ಹೋಗಿ ಮ್ಯಾನೇಜ್ಮೆಂಟ್ ಸಿಟಿಗೆ ಜಾಯಿನ್ ಮಾಡಿಸಬೇಡಿ. ಇನ್ನು ರ್ಯಾಂಕ್ ಬರಲಿಲ್ಲ, CET ರ್ಯಾಂಕ್ ಬರಲಿ, ವೆಯ್ಟ್ ಮಾಡಿ. ನೀಟ್ ಬರ್ದಿದ್ದೀರಾ, ವೆಟರ್ನರಿ ರ್ಯಾಂಕ್ ಬರಬೇಕು, ಇದು ಬರ್ನಿ, ಕಾಮಿಡ್ಗೆ ಬರ್ನಿ, ನೋ ಪ್ರಾಬ್ಲಮ್. ಕಾಮಿಡ್ಗೆ ಒಂದು ಬ್ಯಾಕಪ್ ಆಗಿ ಇಟ್ಕೊಳ್ಳಿ. ಓಕೆ, ಸುಮ್ಮನೆ ಹೋಗಿ ಮ್ಯಾನೇಜ್ಮೆಂಟ್ ಸಿಟಿ ಯಾರು ಜಾಯ್ನ್ ಆಗಬೇಡಿ, ಕೇಳ್ಕೊಳ್ಳಿ. ಇಫ್ ಇಟ್ ಈಸ್ ವರ್ತ್ ದ RV ಕಾಲೇಜಲ್ಲಿ ನೀವು 52 lakhs ಸ್ಪೆಂಡ್ ಮಾಡಿದ್ರೆ ಯೂಸ್ ಇಲ್ಲ ಸ್ಟೂಡೆಂಟ್. ನಾನು ಹೇಳ್ತೀನಲ್ಲ, ನಾನು RV ಕಾಲೇಜ್ ಸ್ಟೂಡೆಂಟ್. ಈಗ 20 lakhs ಪ್ಯಾಕೇಜ್ ಆಯ್ತಾ, ಬೇಸ್ ಪ್ಯಾಕೇಜ್ 20 lakhs ಆದ್ರೆ ನಿಮಗೆ ಮಂತ್ಲಿ ಒಂದು 1 lakh ಕೈ ಬರುತ್ತಾ, 1 lakh ಕೈ ಬರುತ್ತೆ ಅಂತ ಅನ್ಕೊಳ್ಳೋಣ. ಈ 52 lakhs ನೀವು ಪುನಃ ವಾಪಸ್ ತೆಗಿಬೇಕಾದ್ರೆ ಎಷ್ಟು ವರ್ಷ ಬೇಕು ಥಿಂಕ್ ಮಾಡಿ. ಓಕೆ, ಇಟ್ ಇಸ್ ನಾಟ್ ವರ್ತ್. ಸುಮ್ಮನೆ ನನ್ನ ಮಗ RV ಕಾಲೇಜಲ್ಲಿ ಓದ್ತಾ ಇದ್ದಾನೆ ಅಥವಾ ರಾಮಯ್ಯದಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳೋ ಇದು ಬೇಡ. ಅವನಿಗೆ MTech ಮಾಡಿಸಿ, ಇದೇ ದುಡ್ಡಲ್ಲಿ ಒಳ್ಳೆ ಕಾಲೇಜ್ IITs ಮಾಡಿ, NITs ಅಲ್ಲಿ ಮಾಡಿಸಿ, ಅವ್ರ MS ಮಾಡಿಸಿ ಅಮೆರಿಕ ಕಳಿಸಿ. ದಿಸ್ ಆಲ್ ಆರ್ ಲಾಜಿಕ್ ಗೈ. ಸುಮ್ಮನೆ ಇದು ಮಾಡ್ಕೊಂಡು ಹೆಚ್ಚಿನ ಜನ ಎಲ್ಲ ಇದೇ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಅಲ್ಲ ಈಗ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರೋದು, ಪ್ರತಿಯೊಬ್ಬ ಸ್ಟೂಡೆಂಟ್ ಇಂದ ಹಿಡಿದು 3,50,000 ಸ್ಟೂಡೆಂಟ್ಸ್ ಪೂರ್ತಿ ಜನ ಇದ್ದಾರೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ. ಓನ್ಲಿ ಒಂದು 3,000-4,000 ಸ್ಟೂಡೆಂಟ್ಸ್, 3,000-4,000 ಸ್ಟೂಡೆಂಟ್ಸ್ ಸ್ವಲ್ಪ 100+ ತೆಗೆದಿರ್ಬೋದು, 80+ ತೆಗೆದಿರ್ಬೋದು ಅಷ್ಟೇ. ಓಕೆ, ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಡಿಸಿಷನ್ ಅಂತ ತಗೊಳ್ಬೇಡಿ. ಜಸ್ಟ್ ಥಿಂಕ್ ಆನ್ ಇಟ್. ಓಕೆ, ಮತ್ತೆ ಇದಿಷ್ಟು ವಿಷಯ ಹೇಳಬೇಕಿತ್ತು ಸ್ಟೂಡೆಂಟ್ಸ್. ಏನಾದರೂ ಡೌಟ್ಗಳಿದ್ರೆ ನನ್ನ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, 6362324224. ನಿಮಗೆ ನಾನು ಒನ್ ಕೌನ್ಸಿಲಿಂಗ್ ಕೊಡ್ತಾ ಇದ್ದೇವೆ. ಇಟ್ ಈಸ್ ಪೇಯ್ಡ್ ಸ್ಟೂಡೆಂಟ್, ಇವಾಗಲೇ ಹೇಳ್ತಾ ಇದ್ದಾನೆ, ಪೇಯ್ಡ್. ಇವಾಗಲೇ ಜಾಯಿನ್ ಆಗೋದಾದ್ರೆ ಬೇಗ ಜಾಯಿನ್ ಆಗಿ. ಜಸ್ಟ್ 500 rupees ನಿಮಗೆ lakhs of rupees ಅನ್ನ ಸೇವ್ ಮಾಡಿ ಕೊಡುತ್ತೆ. ಹಾಗಂತ ನಾನು ಹೇಳ್ತೇನೆ, ನಾನು ನಿಮ್ಗೆ RV ಕಾಲೇಜನ್ನು ಮಾಡಿ ಕೊಡ್ತೇನೆ, ರಾಮಯ್ಯನೇ ಮಾಡಿ ಕೊಡ್ತೇನೆ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ಗಳು, ಯಾವ ಬ್ರಾಂಚ್ ಸಿಗುತ್ತೆ, ಯಾಕೆ ತಗೊಳ್ಬೇಕು ಎಲ್ಲದನ್ನು ರಿಸರ್ಚ್ ಮಾಡಿ ನಿಮಗೆ ಒನ್ ಕೌನ್ಸಿಲಿಂಗ್ ಕೊಡ್ತೇನೆ. 500 rupees ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಪಾಕೆಟ್ ಮನಿ ಅಥವಾ ಪೇರೆಂಟ್ಸ್ ಗಳಿಗೆ ಹೇಳ್ತಾ ಇರೋದು, ಪಾಕೆಟ್ ಮನಿ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ.
ಸುಮ್ಮನೆ ಹೋಗಿ ಯಾವುದೋ ಕಾಲೇಜಿಗೆ ಲ್ಯಾಕ್ಸ್ ಅಲ್ಲಿ ಕೊಟ್ಕೊಂಡು ಆಮೇಲೆ ಜಾಬ್ ಆಗಲಿಲ್ಲ, ನನ್ನ ಮಗ ಇಂಜಿನಿಯರಿಂಗ್ ಮಾಡ್ದ, ಜಾಬ್ ಆಗಲಿಲ್ಲ, ಮಗಳು ಇಂಜಿನಿಯರಿಂಗ್ ಮಾಡಿದ್ಲು. ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಅದು ಹೇಗೆ ಕಲಿಬೇಕು ಎಲ್ಲದನ್ನು ನಾನು ಇದು ಮಾಡ್ತೇನೆ. ಓಕೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಟೂಡೆಂಟ್ಸ್. ಇದು ನನ್ನ ನಂಬರ್ 6362324224. ಯಾವುದೇ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೇನೆ. ನಿಮಗೆ ವಾಟ್ಸ್ಆಪ್ ಗ್ರೂಪಿಗೆ ಆ್ಯಡ್ ಮಾಡ್ತೇನೆ. 500 rupees ಇದು ಪೇಮೆಂಟ್ ಆಗುತ್ತೆ, ತುಂಬಾ ಮಿನಿಮಲ್ ಅಮೌಂಟ್. ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ. ಐ ಆಮ್ ನಾಟ್ ಫೋರ್ಸಿಂಗ್ ಎನಿವನ್, ನಾನು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ನಾನು ಇರೋ ಫ್ಯಾಕ್ಟ್ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನನ್ನ ಟೈಮನ್ನ, ನನ್ನ ಎನರ್ಜಿನ ಎಲ್ಲದನ್ನು ಸ್ಪೆಂಡ್ ಮಾಡ್ತಾ ಇದ್ದೇನೆ, ನನ್ನ ನಾಲೆಜ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಅದಕ್ಕೋಸ್ಕರ ತುಂಬಾ ಮಿನಿಮಲ್ ಅಮೌಂಟ್ ಅಲ್ಲಿ ಹೇಳಿ ಕೊಡ್ತಾ ಇದ್ದೇನೆ. ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬಹುದು. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ ಸಿಗಬಹುದು ಅದನ್ನ ನಾವು ಮಾಡಿಸಿ ಕೊಡ್ತೇವೆ, ಆಯ್ತಾ. 1-on-1 ಹೇಳಿ ಕೊಡ್ತೇವೆ. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂರಿಸ್ಕೊಂಡು ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ನಿನ್ನ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗಬಹುದು, ಯಾವ ಬ್ರಾಂಚ್ ಸಿಗಬಹುದು, ನೀನು ಯಾಕೆ ಇದೇ ಕಾಲೇಜ್ನ ತಗೊಳ್ಬೇಕಂತ ನಾವು ಹೇಳಿ ಕೊಡ್ತೇವೆ, ಆಯ್ತಾ. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಇಲ್ಲಿ ಯಾವ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಹಾಗಂತ ನಾನು ಫ್ರೀ ಆಗಿ ಕೊಡ್ತಾ ಇಲ್ಲ. ಇಫ್ ಇಟ್ ಇಸ್ ಫ್ರೀ ಎಲ್ಲರೂ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ತಾರೆ. ತುಂಬಾ ಮಿನಿಮಲ್ ಅಮೌಂಟ್ ಕೊಡ್ತಾ ಇದ್ದಾರೆ. ಜಾಯ್ನ್ ಆಗೋದಿದ್ರೆ ಬೇಗ ಈ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಮ್ಯಾನೇಜ್ಮೆಂಟ್ ಸೇರ್ಲಿಕ್ಕೆ ಮುಂಚೆ ಪ್ಲೀಸ್ ಕೇಳ್ಕೊಳ್ಳಿ, ಆಯ್ತಾ. ಸುಮ್ಮನೆ ರ್ಯಾಂಡಮ್ ಆಗಿ ಮ್ಯಾನೇಜ್ಮೆಂಟ್ ಹೋಗ್ಬೇಡಿ, ಆಯ್ತಾ. ಓಕೆ, ಅಷ್ಟು ನಿಮ್ಗೆ ಹಣ ಇದ್ರೆ ಓಕೆ ಹೋಗಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಕ್ರೋರ್ಸ್ ಆಫ್ ಮನಿ ಇದ್ರೆ, ಕೋಟಿಗಟ್ಟಲೆ ದುಡ್ಡಿದ್ರೆ ಹೋಗಿ, ನಾನು ಹೇಳ್ತಾ ಇಲ್ಲ, ಆಯ್ತಾ. ಈ ಒಂದು ಕೋರ್ಸಲ್ಲಿ ನಾನು ನಿಮಗೆ ಕೌನ್ಸಿಲಿಂಗ್ ನ ಕಂಪ್ಲೀಟ್ ಹೇಳಿಕೊಡ್ತೇವೆ. ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿ ಅದಾದ ನಂತರ ಯಾವ ಸ್ಕಿಲ್ಸ್ ಅನ್ನು ಕಲಿಬೇಕು ಎಲ್ಲದನ್ನು ಹೇಳಿಕೊಡ್ತೇವೆ. ಪ್ಲಸ್ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇಲ್ಲದೆ ಇದ್ರೆ ನೀವು ಬ್ಯಾಂಕ್ ಲೋನ್ ಹೇಗೆ ಮಾಡಬೇಕು, ಲೋನ್ ಯಾವಾಗ ಸಿಗುತ್ತೆ, ಪ್ರತಿಯೊಂದು ನಾವು ಹೇಳ್ತೇವೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ. ದಿಸ್ ಇಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಇಲ್ಲಿ ಯಾವ ಇದರಿಂದ ನಾನು ಬರ್ತಾ ಇಲ್ಲ, ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನ ಮಾಡ್ತಾ ಇರೋದು. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಹೇಳಿದ ವಿಷಯ ಕೂಡ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ದಯವಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಸೇರ್ಲಿಕ್ಕೆ ಮುಂಚೆ ನೋಡ್ಕೊಳ್ಳಿ. CET ರ್ಯಾಂಕ್ ಬರಲಿಲ್ಲ, ಯು ಆರ್ ನಾಟ್ ಅಲೋನ್ ಹಿಯರ್. ಎಲ್ಲರಿಗೂ ಕಡಿಮೆನೇ ಬಂದಿದೆ, ಯಾರಿಗೂ ಇನ್ನು ಜಾಸ್ತಿ ಬರಲಿಲ್ಲ. ಸುಮ್ಮನೆ ಡಿಸಿಷನ್ ತಗೊಳ್ಳಿಕ್ಕೆ ಮುಂಚೆ ಯೋಚನೆ ಮಾಡಿ, ಆಯ್ತಾ. ಮತ್ತೆ ಎಲ್ಲರೂ ಕೂಡ CS ಅಂತ ಹೇಳ್ತಾ ಇದ್ದಾರೆ. CS ಬಿಟ್ಟು ಅಲ್ಲಿ ತುಂಬಾ ಬ್ರಾಂಚಸ್ಗಳಿದೆ. ಅದು ಯಾವ್ದಿದೆ, ಯಾಕೆ ಹೋಗ್ಬೇಕು, ಅದೆಲ್ಲದನ್ನು ನಾವಿಲ್ಲಿ ಹೇಳಿಕೊಡ್ತೇವೆ ಈ ಪೇಯ್ಡ್ ಕೋರ್ಸ್ ಅಲ್ಲಿ, ಆಯ್ತಾ. ಈ ಪೇಯ್ಡ್ ಕೋರ್ಸ್ಗೆ ನಾನು ಏಕಲವ್ಯ ಅಂತ ಒಂದು ಹೆಸರನ್ನ ಇಡ್ತಾ ಇದ್ದೇನೆ. ಈ ಬ್ಯಾಚಿಗೆ ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪ್ ಅಂತ ಬ್ಯಾಚ್ ಅನ್ನ ಹೆಸರು ಇಡ್ತಾ ಇದ್ದೇನೆ. ಜಾಯ್ನ್ ಆಗೋದಿದ್ರೆ ದಯವಿಟ್ಟು ಜಾಯ್ನ್ ಆಗಿ. 500 rupees ದೊಡ್ಡ ಅಮೌಂಟ್ ಅಲ್ಲ ಅನ್ಕೊಳ್ತಾರೆ. ಧನ್ಯವಾದ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಎಲ್ಲ ಪೇರೆಂಟ್ಸ್ ಗಳಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಒಂದಿಷ್ಟು ಜನರಿಗೆ ಶೇರ್ ಮಾಡಿ. ನಿಖಿಲೇಶ್ ಫ್ರಮ್ ಆಂಟಿಕ್ಲವ್ ಕೋಚಿಂಗ್ ಅಕಾಡೆಮಿ. ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಿಮ್ಮ ಅಮೂಲ್ಯವಾದ ಟೈಮಿಗಾಗಿ ಧನ್ಯವಾದಗಳು. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.